ನಮಸ್ಕಾರ ಸ್ನೇಹಿತರೆ, ಮೆಸ್ಸಿ ಅವರ ಗೋಟ್ ಇಂಡಿಯಾ ಟೂರ್ 2025 ಡಿಸೆಂಬರ್ 13ರಿಂದ 15ರ ತನಕ ನಡೆಯಿತು. ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ ಮತ್ತು ದೆಹಲಿ ನಗರಗಳಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಕೋಲ್ಕತ್ತಾ ಬಿಟ್ಟು ಮತ್ತೆಲ್ಲ ಕಡೆ ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು. 2011ರ ನಂತರ ಮೆಸ್ಸಿ ಅವರ ಮೊದಲ ಭಾರತದ ಭೇಟಿ ಇದಾಗಿತ್ತು. ಇದು ಫುಟ್ಬಾಲ್ ಪ್ರೇಮಿಗಳಿಗೆ ಒಂದು ಬಾರಿ ಉತ್ಸಾಹವನ್ನೇ ತಂದಿತ್ತು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಮೆಸ್ಸಿಯಿಂದ ಭಾರತಕ್ಕೆ ಏನೆಲ್ಲ ಲಾಭ ಆಗಿದೆ, ಆಯೋಜಕರು ಎಷ್ಟು ಹಣವನ್ನ ಮಾಡಿದ್ದಾರೆ, ಇದರಿಂದ ಮೆಸ್ಸಿಗೆ ಎಷ್ಟು ಸಂಭಾವನೆಯನ್ನ ಕೊಟ್ಟಿದ್ದಾರೆ, ಹಾಗೆ ಮೆಸ್ಸಿ ಭೇಟಿಯಿಂದ ಫುಟ್ಬಾಲ್ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಭಾರತದಲ್ಲಿ 3 ದಿನ ಮೆಸ್ಸಿ ಮೇನಿಯಾ ಜೋರಾಗಿತ್ತು. ಮೊದಲ ದಿನ ಅಂದರೆ 13ರಂದು ಕೋಲ್ಕತ್ತಾಕ್ಕೆ ಎಂಟ್ರಿ ಕೊಟ್ಟ ಮೆಸ್ಸಿಗೆ ಅದ್ದೂರಿ ವೆಲ್ಕಮ್ ಸಿಕ್ತು. ಆದರೆ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಡೆದ ಮೀಟ್ ಆ್ಯಂಡ್ ಗ್ರೀಟ್ ಕಾರ್ಯಕ್ರಮ ಅವ್ಯವಸ್ಥೆಗೆ ಕಾರಣವಾಗಿತ್ತು. ಯಾಕಂದರೆ ಮೆಸ್ಸಿಯವರ ಸುತ್ತ ರಾಜಕಾರಣಿಗಳು, ವಿಐಪಿಗಳು ಮತ್ತು ಭದ್ರತಾ ಸಿಬ್ಬಂದಿ ದಟ್ಟವಾಗಿ ಸುತ್ತುವರೆದ್ರಿಂದ 4ರಿಂದ 12,000 ತನಕ ಟಿಕೆಟ್ ಕೊಟ್ಟು ಬಂದ ಫ್ಯಾನ್ಸ್ಗಳಿಗೆ ಮೆಸ್ಸಿ ಕಾಣಿಸ್ಲೇ ಇಲ್ಲ. ಇದು ಹಾಗೆ ಮೆಸ್ಸಿ ಕೇವಲ 20ರಿಂದ 22 ನಿಮಿಷ ತನಕ ಮಾತ್ರ ಸ್ಟೇಡಿಯಂನಲ್ಲಿ ಇದ್ದರು. ಆಮೇಲೆ ಅಲ್ಲಿಂದ ಹೋದರು. ಇದರಿಂದ ಕೋಪಗೊಂಡ ಅಭಿಮಾನಿಗಳು ಬಾಟಲ್ಗಳನ್ನು ಎಸೆದು, ಕುರ್ಚಿಗಳನ್ನು ಕಿತ್ತಾಕಿ, ಬ್ಯಾರಿಕೇಡ್ಗಳನ್ನು ಒಡೆದು ಪಿಚ್ಗೆ ಇಳಿದ್ರು. ಆಮೇಲೆ ಮೆಸ್ಸಿ ಹೈದರಾಬಾದ್ಗೆ ಹೋದರು. ಅಲ್ಲಿ ಕಾರ್ಯಕ್ರಮ ಚೆನ್ನಾಗೇ ನಡೀತು. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೆಸ್ಸಿ ಜೊತೆ ಆಟವನ್ನಾಡಿದ್ರು, ಗೋಲ್ ಕೂಡ ಬಾರಿಸಿದ್ರು. ಈ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಮೆಸ್ಸಿಯನ್ನು ಭೇಟಿ ಮಾಡಿದರು. ಇನ್ನು ಭಾನುವಾರ ಮುಂಬೈನಲ್ಲಿ ಮೆಸ್ಸಿ ಕಾರ್ಯಕ್ರಮ ಯಾವುದೇ ತೊಂದರೆ ಇಲ್ಲದೆ ನಡೆಯಿತು. ಸಚಿನ್ ತೆಂಡೂಲ್ಕರ್ ಕೂಡ ಭಾಗಿಯಾಗಿದ್ದರು. ಸಚಿನ್ ತಮ್ಮ ಜೆರ್ಸಿಯನ್ನು ಮೆಸ್ಸಿಗೆ ನೀಡಿದರು. ಇನ್ನು ಸೋಮವಾರ ದೆಹಲಿಯಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಯಶಸ್ವಿಯಾಗಿ ಮೆಸ್ಸಿ ಕಾರ್ಯಕ್ರಮ ನಡೆಯಿತು. ಆದರೆ ಇಲ್ಲಿ ಮೋದಿಯನ್ನು ಭೇಟಿ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಮೋದಿ ವಿದೇಶಿ ಪ್ರವಾಸದಲ್ಲಿ ಇರೋದ್ರಿಂದ ಆ ಕಾರ್ಯಕ್ರಮ ರದ್ದಾಗಿದೆ. ನಾವು ಈಗ ಈ 4 ದಿನ ಈ ಮೆಸ್ಸಿ ಭೇಟಿಯಿಂದ ಭಾರತಕ್ಕೆ ಎಷ್ಟು ಲಾಭ ಆಗಿದೆ, ಆಯೋಜಕರಿಗೆ ಏನೆಲ್ಲ ಪ್ರಯೋಜನ ಆಗಿದೆ, ಇವೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಈ ಟೂರ್ನಿಂದ ಭಾರತದ 4 ನಗರಗಳಲ್ಲಿ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿಯಲ್ಲಿ ಹೆಚ್ಚು ಲಾಭ ಆಗಿದೆ ಅಂತಲೇ ಹೇಳ್ಬೋದು. ಕೋಲ್ಕತ್ತಾದಲ್ಲಿ ಮಾತ್ರ 100ರಿಂದ 200 ಕೋಟಿ ರೂಪಾಯಿಗಳ ಪ್ರವಾಸೋದ್ಯಮ ಮತ್ತು ಹೋಟೆಲ್ ಉದ್ಯಮ ನಡೆದಿದೆ, ಲಾಭ ಆಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಇನ್ನು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಸಾರಿಗೆ ಮತ್ತು ಸ್ಥಳೀಯ ವ್ಯಾಪಾರಕ್ಕೆ ಒಳ್ಳೆಯ ಉತ್ತೇಜನ ಸಿಕ್ಕಿದೆ 4 ನಗರಗಳಲ್ಲೂ ಕೂಡ. ಈ 4 ನಗರಗಳಲ್ಲಿ ಅಭಿಮಾನಿಗಳ ಆಗಮನದಿಂದ ಆರ್ಥಿಕ ಚಟುವಟಿಕೆ ಹೆಚ್ಚಾಗಿದೆ. ಅಂದರೆ ಇಲ್ಲಿ ಮೆಸ್ಸಿನ ನೋಡೋಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಅವರು ಕೂಡ ಇಲ್ಲಿ ಸ್ಥಳೀಯ ಸಾರಿಗೆಯನ್ನು ಬಳಸ್ಕೊಂಡಿರ್ತಾರೆ, ಸ್ಥಳೀಯ ಅಂಗಡಿಗಳಲ್ಲಿ ಏನೇನೋ ಖರೀದಿ ಮಾಡಿರ್ತಾರೆ. ಅವರಿಗೂ ಕೂಡ ಸ್ಥಳೀಯವಾಗಿ ಆರ್ಥಿಕ ಲಾಭ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಮೆಸ್ಸಿಯನ್ನು ನೋಡೋದಕ್ಕೆ ಒಬ್ಬರಿಗೆ 4,300 ರೂಪಾಯಿಂದ 50,000 ರೂಪಾಯಿವರೆಗೆ ಟಿಕೆಟ್ ಮಾರಾಟ ಆಗಿದೆ. ಇದರಿಂದ ಆಯೋಜಕರು 4 ನಗರಗಳಿಂದ ಒಟ್ಟು 500ರಿಂದ 800 ಕೋಟಿ ಆದಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೆಸ್ಸಿ ಅವರ ಭೇಟಿಯಿಂದ ಭಾರತದಲ್ಲಿ ಫುಟ್ಬಾಲ್ಗೆ ಹೊಸ ಉತ್ಸಾಹ ಬಂದಿದೆ ಅಂತಲೇ ಹೇಳ್ಬೋದು. ಯೂತ್ ಕ್ಲಿನಿಕ್ಗಳು ಮತ್ತು ಕೋಚಿಂಗ್ ಪ್ರೋಗ್ರಾಂಗಳ ಮೂಲಕ ಯುವಕರಲ್ಲಿ ಆಸಕ್ತಿ ಹೆಚ್ಚಾಗಿದೆ. ಹಾಗೆ ಯೂತ್ ಪ್ರೋಗ್ರಾಂಗಳಿಗೆ ಹೂಡಿಕೆಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 4 ನಗರಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳು ಆಗಮಿಸಿದ್ರು. ಇದು ಸ್ಪಾನ್ಸರ್ಗಳು, ಮರ್ಚಂಡೈಸ್ ಅಂದರೆ ಟಿ ಶರ್ಟ್ ಮತ್ತು ಸ್ಕಾರ್ಫ್ಗಳು ಇತ್ಯಾದಿಗಳಿಗೆ ಮತ್ತೆ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳಿಂದ ಹೆಚ್ಚುವರಿ ಆದಾಯ ಕೂಡ ಸಿಕ್ಕಿದೆ. ಒಟ್ಟು ಮೆಸ್ಸಿ ಟೂರ್ನಿಂದ ಭಾರತಕ್ಕೆ 500ರಿಂದ 800 ಕೋಟಿ ಆರ್ಥಿಕ ಪ್ರಯೋಜನ ತಂದಿರಬಹುದು ಅಂತ ಹೇಳಿ ವರದಿಗಳು ಹೇಳಿವೆ. ಅಂದಾಜಿನ ಪ್ರಕಾರ, ಆದರೆ ಇದು ಅಧಿಕೃತ ಮಾಹಿತಿ ಅಲ್ಲ. ಇದು ಮೆಸ್ಸಿಯಿಂದ ಭಾರತಕ್ಕೆ ಬಂದಿರಬಹುದಾದ ಲಾಭ. ಹಾಗೆ ಮೆಸ್ಸಿ ಅವರಿಗೆ ಸುಮಾರು 100ರಿಂದ 120 ಕೋಟಿ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ಅಧಿಕೃತ ಮಾಹಿತಿ ಇನ್ನೂ ಹೊರ ಬಂದಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.